ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಕಾಮನೆಗಳು. ವಿದ್ಯಾರ್ಥಿಗಳೇ, ನಾವೀವತ್ತು ಹೊಸ ಒಂದು ಅಧ್ಯಾಯಕ್ಕೆ ಹೋಗೋಣ. ಆ ಅಧ್ಯಾಯಕ್ಕಿಂತ ಹೋಗೋಕ್ಕಿಂತ ಮುಂಚೆ ಒಂದು ಸಮಾಜದಲ್ಲಿರುವಂಥ ಒಂದು ನಮಗೆ ಜೀವನದಲ್ಲಿ ಒಂದುಗೂಡಿ ಎಲ್ಲರೂ ಸಹಬಾಳ್ವೆಯಿಂದ ಸಾಮರಸ್ಯತೆಯಿಂದ ಇರಲಿಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ. ಆ ಕತೆ ಒಂದು ರೀತಿಯಲ್ಲಿ ನಾಣ್ಣುಡಿಯಾಗಿ ನಾವು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ನೋಡಿ, ಈ ಒಂದು ಅಂಶವನ್ನು ನೋಡಿದಾಗ ನೋಡಿ, ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತ ಸರ್ವಧರ್ಮಗಳ ನಾಡು. ಹಲವಾರು ಧರ್ಮಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಬೌದ್ಧ ಧರ್ಮ, ಜೈನ ಧರ್ಮ ಕೂಡ ಇಲ್ಲಿ ಉದಯವಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಹಿಂದೂ ಧರ್ಮವನ್ನು ಪ್ರಮುಖವಾಗಿ, ಕ್ರೈಸ್ತ ಧರ್ಮ ಮತ್ತು ಮುಸ್ಲಿಂ ಧರ್ಮವನ್ನು ಕೂಡ ಕಾಣುತ್ತೇವೆ. ಈ ಎಲ್ಲ ಧರ್ಮಗಳನ್ನು ನೋಡಿದಾಗ ನಾವು ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಸೊ ನಾನೀಗ ನೇರವಾಗಿ ಕತೆಗೆ ಬರ್ತೀನಿ. ಕತೆ ರೂಪದ ಒಂದು ವಿಶ್ಲೇಷಣೆ ಅಷ್ಟೇ ಇದ್ದು. ನೋಡಿ, ಬಹಳ ವರ್ಷಗಳ ಹಿಂದೆ ನೀವೆಲ್ಲ ನೋಡಿದ್ದೀರಿ, ಹಿಂದೂ ಮುಸ್ಲಿಮರು ಜಾತ್ರೆಗಳನ್ನು ಒಟ್ಟಾಗಿ ಸೇರಿಸಿ ಮಾಡ್ತಾ ಇದ್ರು. ಆ ಜಾತ್ರೆಗಳನ್ನು ಅವರು ಮುಸ್ಲಿಮರು ಉರುಸುಗಳು ಅಂತ ಕರೆಯೋದು. ಉರ್ಸ್ ಅಥವಾ ಉರುಸುಗಳು ಅಂತಂದೇಳಿ ನಿಮ್ಮ ಸುತ್ತಮುತ್ತ ಕೂಡ ಇರುವಂಥ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅದು ಉರ್ಸು ಅಂದ್ರೆ ಗೊತ್ತು. ಆ ಉರ್ಸುಗಳನ್ನು ಈಗಲೂ ಕೂಡ ಹಾವೇರಿ, ರಾಣೆಬೆನ್ನೂರು, ಅಂದರೆ ಉತ್ತರ ಕರ್ನಾಟಕದಲ್ಲಿ ಈಗಲೂ ಕೂಡ ವೈಭವಿತವಾಗಿ ಹಿಂದೂ ಮತ್ತು ಮುಸ್ಲಿಮರು ಒಟ್ಟುಗೂಡಿ ಆಚರಣೆಯನ್ನು ಕೂಡ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಬಹಳ ಪ್ರಮುಖವಾಗಿ ನೋಡಿ, ನಂದು ನೈಜ ಕಥೆಯನ್ನು ಹೇಳ್ತೀನಿ. ನಮ್ಮ ಊರಿನ 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ದರ್ಗಾ ಇದೆ. ನಮ್ಮ ಊರು ಯಾವುದು ಅಂದರೆ ದಾವಣಗೆರೆ ತಾಲೂಕಿನ ಹಳೆಬಾತಿ ಎಂಬ ಗ್ರಾಮ. ನೋಡಿ, ಏನು ವಿಶೇಷತೆ ಇದೆ ಇವತ್ತು ಯಾಕೆ ನಾವು ಹಿಂಗೆ ಆಗ್ತಾ ಇದೀವಿ ಅನ್ನೋ ಪ್ರಶ್ನೆನ ನಾವು ವಿದ್ಯಾರ್ಥಿಗಳು ಮನನ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ದರ್ಗಾ ಇದೆ. ಆ ದರ್ಗಾ ಪ್ರತಿ ವರ್ಷ ಉರುಸು ಆಗುತ್ತೆ. ಆ ಉರುಸು ಅಂದ್ರೆ ನಿಮಗೆ ಮಕ್ಕಳಾಗಿರೋರಿಗೆ ಬಹಳ ಖುಷಿಯನ್ನು ಕೊಡ್ತಾ ಇತ್ತು. ನೋಡಿ, ಈ ಉರುಸಿಗೆ ನಾವು ಯೋಚನೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಐಕ್ಯತೆ ಮನೋಭಾವ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಈ ಉರ್ಸು ಅವರೆಲ್ಲರೂ ಕೂಡ ಮುಖಂಡರು ನಮ್ಮ ದೇವಸ್ಥಾನಕ್ಕೆ ಬಂದು ಒಂದು ಸಭೆಯನ್ನು ಮಾಡಿ ನಾವು ಉರ್ಸನ್ನು ಮಾಡ್ತಾ ಇದ್ದೀವಿ, ದಯವಿಟ್ಟು ನೀವು ನಿಮ್ಮ ದೇವರನ್ನು ತೆಗೆದುಕೊಂಡು ಗಂಧವನ್ನು ತೆಗೆದುಕೊಂಡು ಬನ್ನಿ ಅಂತ ನಮಗೆ ಆಹ್ವಾನವನ್ನು ನೀಡ್ತಾ ಇದ್ರು ಆ ಮುಸ್ಲಿಂ ಮುಖಂಡರು. ನಮ್ಮ ಒಂದು ದೇವರು ಒತ್ಕೊಂಡು ನಾವು ನಮ್ಮ ದೇವರಿಂದ ಗಂಧವನ್ನು ತೆಗೆದು ಗಂಧವನ್ನು ಆ ದರ್ಗಕ್ಕೆ ಒಂದು ವಿಜೃಂಭಣೆಯಿಂದ ಹಿಂದೂ ಮುಸ್ಲಿಮರು ಮೆರವಣಿಗೆಯ ಮೂಲಕ, ಡೊಳ್ಳಿನ ಮೂಲಕ, ಒಂದು ನೃತ್ಯದ ಮೂಲಕ ನಾವು ಆ ದರ್ಗಕ್ಕೆ ಹೋಗ್ತಾ ಇದ್ವಿ. ಆ ದರ್ಗಕ್ಕೆ ಆ ಗಂಧವನ್ನ ತೆಗೆದುಕೊಂಡು ಹೋದ್ರೆ ಮಾತ್ರ ಆ ಉರುಸು ನಡೀತಿರ್ತಿಲ್ಲ, ಅಂದ್ರೆ ಉರುಸು ನಡೀತಾ ಇರಲಿಲ್ಲ. ಈ ರೀತಿಯಾಗಿ ಉರುಸುಗಳು ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರಮುಖವಾದಂಥ ಹಳ್ಳಿಗಳಲ್ಲಿ ಇವತ್ತು ಕೂಡ ನಡೀತಾ ಇದೆ. ಆದರೆ ಇತ್ತೀಚೆಗೆ ಇವುಗಳ ನಡುವೆ ಬಹಳ ಕಂದಕ ಉಂಟಾಗ್ತಾ ಇದೆ. ಈ ಕಂದಕ ಉಂಟಾಗಲಿಕ್ಕೆ ಕಾರಣ ನಮ್ಮ ಇವತ್ತಿನ ಅಂಧಕಾರ, ಜನರಲ್ಲಿರುವಂಥ ಧಾರ್ಮಿಕ ಅಂಧಕಾರ ಮತ್ತು ನಮ್ಮಲ್ಲಿರುವಂಥ ಅನಕ್ಷರತೆ, ಮತ್ತೆ ನಮ್ಮಲ್ಲಿರುವಂತಹ ಬಹಳದೆಲ್ಲ ಪ್ರಮುಖವಾಗಿ ಈ ರಾಜಕೀಯ ವ್ಯಕ್ತಿಗಳು. ಹಾಗಾಗಿ ಈ ಎಲ್ಲ ಅಂಶಗಳಿದೆ. ಇವತ್ತು ನಾವು ಅನೇಕ ಸಮಸ್ಯೆಗಳನ್ನ, ಅನೇಕ ಸವಾಲುಗಳನ್ನ ನಾವು ಧರ್ಮಗಳ ನಡುವೆ ಎದುರಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಕಥೆಯನ್ನು ನೀವೆಲ್ಲರೂ ಕೇಳಿರಲ್ವಾ? ಈ ಎಲ್ಲ ಕಥೆಯನ್ನು ಕೇಳಿದಾಗ ಈ ಒಂದು ಉರ್ಸುಗಳು ಇವತ್ತೆಲ್ಲ ಕೂಡ ಏನಾಗ್ತದೆ, ಅವನತಿಯನ್ನು ಹೊಂದ್ತಾ ಇವೆ. ಸರಿಯಾಗಿ ಪ್ರೀತಿ ವಿಶ್ವಾಸ ಇಲ್ಲ. ಹಾಗಾದ್ರೆ ಇವುಗಳು ಈ ಕಡಿಮೆ ಆಗೋದ್ರಿಂದ ಏನು ಕಾರಣ, ಯಾವ ಅಂಶ ಕಾರಣ? ಎಲ್ಲ ಕತೆ ಕೇಳಿದ್ರಲ್ವ ಇದನ್ನ ಅಲ್ವಾ? ಹಾಗಾದ್ರೆ ಈ ಒಂದು ಹಿಂದೂಗಳು ಮುಸ್ಲಿಮರು ಸೇರಿ ಈ ಆ ಉತ್ಸವಗಳನ್ನು ಮಾತಾಡೋದು, ಜಾತ್ರೆಗಳನ್ನ ಮಾತಾಡೋದು ಬಹಳ ವೈಭವಿತವಾಗಿ ಹೇಳ್ತಿತ್ತು. ಹಾಗಾದ್ರೆ ಇವುಗಳು ಇವತ್ತು ನಶಿಸ್ತಾ ಇವೆ, ಅಷ್ಟಾಗಿ ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಒಂದೇ ಪಾಯಿಂಟ್ ಗೊತ್ತಿದ್ದರೆ ಕೈ ಎತ್ತಿ. ಅದು ಇದಕ್ಕೆ ಏನಂತಾರೆ? ಸರಿಯಾಗಿ ಇಲ್ಲ, ಇದು ಇಲ್ಲ. ಕರೆಕ್ಟ್ ಉತ್ತರ ಅದು ಯಾರು ಹೇಳ್ತೀವಿ? ಹೇಳ. ಕರೆಕ್ಟ್. ಕೋಮುವಾದಕ್ಕೆ ಏನಿರುತ್ತೆ? ಅವರವರ ಜಾತಿಗಳ ಮೇಲೆ ತುಂಬಾ ಅಭಿಮಾನ ಇಟ್ಟು ಕೋಮುವಾದ ಕರೆಕ್ಟ್. ನೀವು ಒಳ್ಳೆಯ ಕೋಮುವಾದ ಕರೆಕ್ಟ್. ಆದರೆ ಅಂದ್ರೆ ಇಲ್ಲಿ ಧಾರ್ಮಿಕ ಅನೈಕ್ಯತೆಯನ್ನು ನೋಡ್ತಾರೆ. ಏನ ನೋಡ್ತವೆ? ಹೇಳಿದಾಗೆ
ಕೋಮುವಾದ ನೋಡ್ತೇವೆ, ಧರ್ಮಗಳಲ್ಲಿ ನೋಡುವಂಥ ಒಂದು ಭೇದಗಳನ್ನು ನೋಡ್ತೇವೆ. ಮೊದಲಿಗೆ ಇರಲಿಲ್ಲ, ಈಗ ಅದನ್ನು ಕಾಣ್ತಾ ಇದ್ದೀವಿ. ಹೌದಲ್ಲ? ಒಪ್ಕೊಂತೀರಾ? ಓಕೆ, ಗೊತ್ತಾಯ್ತು. ಈಗೆಲ್ಲ ನಿಮಗೆ ಗೊತ್ತಾಯ್ತು. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗುರುವಾರ ನಾವು ಸ್ವಲ್ಪ ನೋಡೋಣ. ನಿಮಗೆಲ್ಲ ಗೊತ್ತಿದೆ, ಭಾರತ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಹಾಗಾದ್ರೆ ಸ್ವತಂತ್ರ ಬಂದಾಗ ಅನೇಕ ಅಂಶಗಳನ್ನು ಅನೇಕ ಅಂಶಗಳನ್ನು ಒಟ್ಟಾರೆ ಯುಕ್ತಿ ಏನಂತ ಕರಿತೀವಿ? ಒಟ್ಟಾರೆ ಈ ಒಂದು ಏಟಿಂಗ್ ಅಂತ ಏನಂತ ಕರಿತೀವಿ? ಎತ್ತಿರ್ಬೇಕಾ? ಗೊತ್ತಿದ್ದ ಕೈ ಎತ್ತಿ ಹೇಳಿ. ತಪ್ಪ ಸರಿ ಅದಕ್ಕೆ ಬೇಡ, ಎತ್ತಿರ್ಕೊಂಡು ಹೇಳಿ. ಭಾರತಕ್ಕಿರುವ ಸವಾಲುಗಳು. ಆ ಸವಾಲುಗಳು ನಾವೇನ್ ಮಾಡ್ಬೇಕು? ಅಂದ್ರೆ ಪರಿಹಾರಗಳನ್ನ ಹಮ್ಮಿಕೊಳ್ಬೇಕು. ಓಕೆ ವಿದ್ಯಾರ್ಥಿಗಳೇ, ಈಗಿನ ನಾವು ಗೌತಮ ಹೇಳಿದ ಹಾಗೆ ನಾವು ಯಾವ ಪಾಠವನ್ನ ನೋಡೋಣ ಅಂದ್ರೆ, ನೋಡ್ಕೊಳ್ರಿ, ಭಾರತಕ್ಕಿರುವ ಸವಾಲುಗಳು ಮತ್ತು ನೆನ್ಪಿಟ್ಕೊಂಡ್ರಿ ಅದಕ್ಕೆ ಪರಿಹಾರಗಳು. ಏನು ನಾವು ಪರಿಹಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ಅವಧಿಯಲ್ಲಿ ನಾವು ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ನಾನು ಇದಕ್ಕೆ ಮುಂಚೆ ಕೆಲವು ಅಂಶಗಳೇ ಹೋಗ್ತೀನಿ. ನೀವು ಭಾರತದ ಸವಾಲುಗಳು, ಹಿಂದೆ ಈ ಪಾಠದಲ್ಲಿ ಭಾರತ ಸಮಸ್ಯೆಗಳಿತ್ತು. ಸಮಸ್ಯೆ ಕೂಡ ಒಂದು ರೀತಿ ಏನಾದ್ರು ನೆಗೆಟಿವ್ ಆಗುತ್ತೆ, ಗುಣಾತ್ಮಕ ಆಗುತ್ತೆ. ಹಾಗಾಗಿ ಸವಾಲುಗಳು ಅಂತ ಹೇಳಿ ಹೆಸರನ್ನ ಬದಲಾವಣೆಯನ್ನು ಮಾಡಿದ್ರು ಪಠ್ಯಪುಸ್ತಕ ಮಂಡಳಿ ಅಥವಾ ಸರ್ಕಾರ. ಓಕೆ, ನೀವು ನಿಮ್ಮ ಒಂದು ನೋಟ್ಬುಕ್ ಅನ್ನ ತೆಗೆದುಕೊಳ್ರಿ. ಭಾರತಕ್ಕಿರುವ ಸವಾಲುಗಳನ್ನ ಪಟ್ಟಿ ಮಾಡ್ಕೊಳ್ತಾ ಹೋಗಿ. ಎಷ್ಟು ನಿಮಗೆ ಬರ್ತಾವ ನೋಡೋಣ. ಯಾರು ಹೆಚ್ಚು ಆ ಪಟ್ಟಿಗಳನ್ನ ಮಾಡ್ತೀರಿ ಆಮೇಲೆ ನಾವು ನೋಡೋಣ. ಓಕೆ, ಅಂತಿಮ ಮೂಲದಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ನೀನ್ ಹೇಳಪ್ಪ, ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತಪ್ಪ? ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ? ಡೋಂಟ್ ಟಾಕ್ ಅದರ್. ಇದೇ ತಿಂಗಳು ಯಾವಾಗ? ಇಸ್ವಿ ಹೇಳ. 1900 ಹೇಳಮ್ಮನ, ನೀನಾರ ಹೋಗ್ಲಿ. ಯಾರು ಹೇಳ್ತೀರಪ್ಪ ಹಿಂದಿರೋರು? ಹೋಗ್ಲಿ, 4-5 ಜನದಲ್ಲಿ. ಅಲ್ಲಲ್ಲಿ ಯಾವ ವರ್ಷ? ಯಾವ ವರ್ಷ? ವರ್ಷ ಹೇಳದ್ದು ಗೊತ್ತಿದ್ರೆ ಹೇಳು. ಇಲ್ಲ ಹೇಳಪ್ಪ ದರ್ಶನ. 1900 ನೋಡಿ, ಇಷ್ಟು ನಾವು ವೀಕ್ ಅದೀವಿ. ನಿಮ್ಗೆಲ್ಲ ಗೊತ್ತಿದೆ. 1947 ಭಾರತಕ್ಕೆ ಸ್ವತಂತ್ರ ಬಂತಲ್ವಾ? ಸ್ವತಂತ್ರ ಬಂದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿದೆ, ನಾವು ಹೊಸದಾಗಿ ಇನ್ನೊಂದು ಮನೆಗೆ ಹೋದಾಗ ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀವಿ ಅಲ್ವಾ? ಹಾಗಾದ್ರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ನಾವು ಎದುರಿಸಿದ ಪ್ರಮುಖ ಸಮಸ್ಯೆಗಳು ಯಾವುವು? ಯಾರು ಹೇಳ್ತೀವಿ? ಹೇಳಮ್ಮ. ಭಾರತ ನನ್ನ ಫಸ್ಟಿಗೆ ಪಾಠಕ್ಕೆ ಬಂದಿಲ್ಲ. ಸಮಸ್ಯೆಗಳು ಫಸ್ಟ್ಗೆ ಸ್ಟಾರ್ಟಿಂಗ್ ಆಗಿರೋದು. ಸ್ವತಂತ್ರ ಆದಾಗ ಆ ತಕ್ಷಣ ಏನ್ ಸಮಸ್ಯೆ ಬಂತು? 3 ಸಮಸ್ಯೆ ಇದೆ. ಆಡಳಿತ ಬೇಕಕ್ಕೆ ಒಂದು ವ್ಯವಸ್ಥಿತವಾದಂತ ಒಂದು ಕಾನೂನು ಬೇಕಾಗಿತ್ತು. ಒಂದು ಕರೆಕ್ಟ್. ಓಕೆ, ಮತ್ತೆ ಕರೆಕ್ಟ್ ನೀನು ಹೇಳಿದ್ದು. ಮತ್ತೆ ಯೋಚನೆ ಮಾಡಿ, ಮತ್ತೇನು ಸಮಸ್ಯೆ ಇತ್ತು? ನಾನು ಹೇಳಿದ್ದೀನಿ ಪಾಠ ಮಾಡುವಾಗ ನಿಮಗೆ. ಮತ್ತೇನು ಸ್ವತಂತ್ರ ನಂತರ ಸಮಸ್ಯೆ ಬಂತು? ಓಕೆ, ಮತ್ತೆ ಯಾರು ಹೇಳ್ತೀರಾ? ಮತ್ತೇನು? ಇನ್ನೆರಡು ಸಮಸ್ಯೆ ಇದಾವೆ ಸ್ವತಂತ್ರ ನಂತರ ಭಾರತ ಎದುರಿಸಿದ ಸಮಸ್ಯೆ. ಹೇಳಮ್ಮ. ಅಲ್ಲ, ಫಸ್ಟ್ ಸಮಸ್ಯೆ ಬಂದ್ಬಿಟ್ಟು ಸ್ವತಂತ್ರ ಆದ ತಕ್ಷಣನೇ ಬಡತನ. ಆ ಬಡತನ ಸಮಸ್ಯೆ ಅಂದ್ರೆ 6 ಸಮಸ್ಯೆ. ಬಡತನ ಜೊತೆಗೆ 6 ಸಮಸ್ಯೆ. ವೆರಿ ಗುಡ್. ಎರಡು ಮತ್ತೆ ಅಲ್ಲ, ಅದೆಲ್ಲ ಬರಲ್ಲ. ಅವು ನೆಕ್ಸ್ಟ್ ಮುಂದೆ ಆಮೇಲೆ ನೋಡ್ಕೊಳ್ಳೋಣ. ಮತ್ತೆ ಈಗ ಭಾರತ ಎಂಟ್ರಿ ಹಾಕ್ಬಿಡ್ಲೇನೆ, ಆಮೇಲೆ ಅದನ್ನ ಅಂಶಗಳಿಗೆ ಬರೋಣ. ಓಕೆ, ನಾನೇ ಹೇಳ್ಬಿಡ್ತೀನಿ. ಇವೆಲ್ಲ ಎರಡು ಹೇಳಿದ್ರಿ ನೋಡಿ. 2 ಸಮಸ್ಯೆಗಳು ಪ್ರಮುಖವಾಗಿ ಪಾಕಿಸ್ತಾನದಿಂದ ಬಂದಂತ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವುದು. ಆಮೇಲೆ ಎರಡನೇದು ಸಂಸ್ಥಾನಗಳ ವಿಲೀನೀಕರಣ. ಯಾಕಂದ್ರೆ ಅವರು ಸಂಸ್ಥಾನಗಳು 552 ಸಂಸ್ಥಾನಗಳಿದ್ದು, ಅವೆಲ್ಲ ಚಿರಾಗಿದ್ವು. ಅವುಗಳನ್ನ ನಮ್ಮ ಮೈಸೂರು ಕೂಡ ಒಂದು, ಅವುಗಳನ್ನ ಹೊಂದಾಣಿಕೆಯನ್ನ ಮಾಡಬೇಕಾಗಿತ್ತು, ಒಂದು ಮಾಡಬೇಕಾಗಿತ್ತು. ಅದೊಂದು ಸಮಸ್ಯೆ. ಆಗ್ಲೇ ಪೂಜೆ ಹೇಳಿದಾಗೆ ಕಾನೂನು ಒಂದು ಅಡಿಯಲ್ಲಿ ತರಬೇಕಾಗಿತ್ತು, ನಿಯಮಗಳನ್ನ ತರಬೇಕಾಗಿತ್ತು. ಅದು ಒಂದು. ಇದ್ರ ಜೊತೆಗೆ ಬಡತನ ಮತ್ತು ಆಹಾರ ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು 1947 ಸ್ವತಂತ್ರ ಆದ ನಂತರ. ಇವೆಲ್ಲವುಗಳನ್ನ ಭಾರತ ಸಮಸ್ಯೆಗಳನ್ನ ಬಗ್ಗೆ ಸವಾಲುಗಳು ಅಂತ ಹೇಳಿ. ಈಗ ನಿಮ್ಮ ಅಧ್ಯಯನದಲ್ಲಿ ಭಾರತಕ್ಕಿರುವ ಸವಾಲುಗಳನ್ನ ನಾಗೇ ಪಟ್ಟಿ ಮಾಡಿ ಅಂತ ಹೇಳಿದ್ದೆ. ಆಗ ಅದಕ್ಕಿರುವ ಪರಿಹಾರಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣಂತೆ. ಈಗ ಭಾರತಕ್ಕಿರುವ ಆ ಸವಾಲುಗಳು ಬಹಳಷ್ಟಿವೆ. ಸುಮಾರು 11 ಸವಾಲುಗಳಿವೆ.
ಆ 11 ಸವಾಲುಗಳನ್ನ ಯಾರು ಈಗಾಗಲೇ ನಾನು ಮುಂಚಿತವಾಗಿ ನಿಮ್ಗೆ ಹೇಳಿದೆ ಪಟ್ಟಿ ಮಾಡಿ ಅಂತಂದ್ರೆ, ಹಾಗಾದ್ರೆ ಆ 11 ಸವಾಲುಗಳು ಯಾವ್ಯಾವು ಅನ್ನೋ ಪ್ರಶ್ನೆ ಬೇಕು. ಯಾರು 11 ಬರ್ದಿದ್ದೀರಿ? ಅದು 10 11 ಬರ್ದಿದೆಯಾ? ಹೇಳಲ್ಲ. ಅವ್ನು ತೋರ್ಸ್ ಮಂದಿಗೆ ಹಿಂಗೆ ತೋರ್ಸು ಕ್ಲೀನಾಗೆ ಹತ್ರ ಹಿಡಿಯಪ್ಪ ಅದನ್ನ ಬಿಡು ನೀನು. ಹೇಳ, ಕೈ ಇಟ್ಕೊಂಡು ಹೇಳು. ಹೇಳಿ, ಎಲ್ಲರ ಗಮನ ಇಟ್ಟು ಕೇಳಿ. ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಭ್ರಷ್ಟಾಚಾರ, ಬಡತನ, ಕಳ್ಳ ಸಾಗಾಣಿಕೆ, ಲಾಭಕೋರತನ, ಲಿಂಗ ತಾರತಮ್ಯ, ಲಿಂಗತ್ವ, ಅಲ್ಪಸಂಖ್ಯಾತ ಜನಸಂಖ್ಯೆ ಸ್ಫೋಟ, ಆರ್ಥಿಕ ಅಸಮಾನತೆ. ಇಲ್ಲಿ ಕುತ್ಕೋ. ಓಕೆ, ಬರ್ರಿ. ಸ್ವಲ್ಪ ವರ್ಡ್ ಚೇಂಜ್ ಆಗಿದೆ ಅಷ್ಟೇ. ಮತ್ತೆ ಯಾರು ಬರ್ತಿದ್ದೀರಿ ಸರ್? ಮತ್ತೆ ನಾನು ಬರ್ತಿದ್ದೀನಿ ಸರ್. ಹೇಳಪ್ಪ, ಒಂದು ತೋರ್ಸ್ ಫಸ್ಟ್. ಕೋಮುವಾದ, ಪ್ರಾದೇಶಿಕವಾದ, ಲಿಂಗ ತಾರತಮ್ಯ, ಜನಸಂಖ್ಯೆ ಹೆಚ್ಚಳ, ಬಡತನ, ಭ್ರಷ್ಟಾಚಾರ, ಮಹಿಳೆಯರ ಸ್ಥಾನಮಾನ, ಅನಕ್ಷರತೆ, ಲಂಚಕೋರತನ, ತೃತೀಯ ಲಿಂಗ, ಕಳ್ಳ ಸಾಗಾಣಿಕೆ, ಆರ್ಥಿಕ ಅಸಮಾನತೆ. ಒಟ್ಟು 11 ಸವಾಲುಗಳನ್ನ ಭಾರತ ಎದುರಿಸ್ತಾ ಇತ್ತು. ಎಷ್ಟು ಸವಾಲುಗಳು? 11. ವೆರಿ ಗುಡ್. ಎಲ್ಲರೂ ಕೂಡ ಬಹಳಷ್ಟು ಜನ 4, 5, 7, 8 ಬರೆದಿದ್ದೀವಿ. ಹಾಗಾಗಿ ಈ ಸವಾಲುಗಳನ್ನ ನಾವು ಭಾರತದ ಸವಾಲುಗಳನ್ನ ಈ ಒಂದು ಮೊದಲಿಗೆ ಚಾರ್ಟ್ ಅಲ್ಲಿ ಈ ಸವಾಲುಗಳ ಬಗ್ಗೆ ನಾವು ಮೊದಲಿಗೆ ನೋಡ್ಕೊಳ್ತಾ ಹೋಗೋಣ. ಈ ಸವಾಲುಗಳು ಯಾವ್ಯಾವ ಇದ್ವು ಆ ಸವಾಲುಗಳನ್ನ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಈ ಸವಾಲುಗಳನ್ನ ನಾನು ಇಲ್ಲಿ ಇದ್ರ ಮೇಲೆ ಕ್ಲೀನಾಗಿ ಆ ಒಂದು ಇದರಲ್ಲಿ ಸೂಚನಾ ಫಲಕದಲ್ಲಿ ಬರ್ಕೊಂಡು ಅವುಗಳನ್ನ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಓಕೆ, ವರ್ಷಿಣಿ ಬಾರಮ್ಮ. ಬರ ವರ್ಷಿಣಿ. ಹೋಮ್ ಹೋಗಲ್ಲ, ನೆಕ್ಸ್ಟ್ ಇರೋದಲ್ಲ. ಓಕೆ, ಇರಲಿ. ಈಗ ಇನ್ನೊಂದು ಇಲ್ಲಿದೆ ಚಾರ್ಟು, ಆ ಚಾರ್ಟನ್ನು ನೋಡೋಣ. ಓಕೆ, ನೆನಪು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಈ ಭಾರತಕ್ಕಿರುವ ಸವಾಲುಗಳನ್ನ ಒಂದೊಂದಾಗಿ ವರ್ಷಿಣಿ ಹೇಳ್ತಾಳೆ. ಈ ಒಂದು ಚಾರ್ಟಲ್ಲಿರುವಂಥ ಅಂಶಗಳನ್ನ ಒಂದೊಂದಾಗಿ ಅವಳು ಹೇಳ್ತಾಳೆ. ನೋಡಿ ಕ್ಲೀನಾಗಿ ಆ 11 ಸವಾಲುಗಳನ್ನ ಆ ಒಂದು ಚಾರ್ಟ್ನಲ್ಲಿ ನಾವು ಈಗಾಗಲೇ ಬರೆಯಲಾಗಿದೆ. ಅವುಗಳನ್ನ ಹೇಳೋಣ. ಭಾರತಕ್ಕಿರುವ ಸವಾಲುಗಳು: ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಭ್ರಷ್ಟಾಚಾರ, ಲಿಂಗ ತಾರತಮ್ಯ, ಲಿಂಗತ್ವ, ಅಲ್ಪಸಂಖ್ಯಾತರು, ಆರ್ಥಿಕ ಅಸಮಾನತೆ, ಜನಸಂಖ್ಯಾ ಸ್ಫೋಟ, ಬಡತನ, ಲಾಭಕೋರತನ, ಕಳ್ಳ ಸಾಗಾಣಿಕೆ. ಒಟ್ಟು ಎಷ್ಟು ಸವಾಲುಗಳಿವೆ ಭಾರತಕ್ಕೆ? 11 ಸವಾಲುಗಳನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಧನ್ಯವಾದಗಳು. ನೋಡಿ, ಈ 11 ಸವಾಲುಗಳಲ್ಲಿ ನಾವು ಈ ದಿನ 1 ಅಥವಾ 2 ಎಷ್ಟಾಗುತ್ತೆ ಆ ಪ್ರಯತ್ನವನ್ನ ಮಾಡೋಣ. ಹಾಗಾಗಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿರುವಂತಹ ಸವಾಲುಗಳು ಈ 11 ಅಂಶಗಳನ್ನ ಬರೆಯೋದೇನು ಬೇಡ ಅನ್ಸುತ್ತೆ. ಯಾಕಂದ್ರೆ ಚಾರ್ಟಲ್ಲಿ ಇರುವಂತಹ ಅಂಶಗಳನ್ನ ಕ್ಲೀನ್ ಒಂದ್ ಕಡೆ ಬರ್ಕೊಳ್ರಿ. ಈಗಾಗಲೇ ಕೆಲವರು 5, 6, 7, 8 ಬರ್ಕೊಂಡಿದ್ರಿ. ಇವುಗಳನ್ನ ನೀಟಾಗಿ ಉಳ್ಳವನ್ನ ಬರ್ಕೊಳ್ಳಿ. ಹಾಗಾಗಿ ಬರ್ಕೊಳ್ತಾ ಈ ಪಾಠವನ್ನ ಈ ಕಡೆ ಗಮನ ಕೊಡಿ. ಮತ್ತೊಂದ್ಸಲ ನಾನು ಹೇಳ್ತೀನಿ ನೋಡಿ. ಭಾರತಕ್ಕಿರುವ ಸವಾಲುಗಳು, ಹಿಂದೆ ಸಮಸ್ಯೆಗಳಂತ ಕರಿತಿದ್ರು, ಅದು ವರ್ಡ್ ಋಣಾತ್ಮಕವಾಗಿರೋದು, ಅದನ್ನ ಹೆಚ್ಚು ಬಳಸ್ತಾ ಇಲ್ಲ ಈಗ. ಹಾಗಾಗಿ ಒಳ್ಳೆ ಒಂದು ವರ್ಡ್ ಸವಾಲು ಅಂದ್ರೆ ನಾವು ಒಂದು ಖುಷಿ ಕೊಡುತ್ತೆ. ಹಾಗಾಗಿ ಈ ವರ್ಡ್ ಅನ್ನು ಸೇರಿಸಿದ್ದಾರೆ. ಹಾಗಾಗಿ ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಭ್ರಷ್ಟಾಚಾರ, ಲಿಂಗ ತಾರತಮ್ಯ, ಲಿಂಗತ್ವ, ಅಲ್ಪಸಂಖ್ಯಾತ. ನೋಡಿ, ಕಳೆದ ಪಠ್ಯ ಪುಸ್ತಕದಲ್ಲಿ ಇರಲಿಲ್ಲ ಈ ಪಾಯಿಂಟ್, ನೆನಪಲ್ಲಿ ಇಟ್ಕೊಡ್ರಿ. ಈ ವರ್ಷ ಪಠ್ಯ ಪುಸ್ತಕದಲ್ಲಿ ತಿದ್ದುಪಡಿ ಮಾಡುವಾಗ ಈ ಲಿಂಗತ್ವ, ಅಲ್ಪಸಂಖ್ಯಾತ ಅಂದ್ರೆ ತೃತೀಯ ಲಿಂಗ ಅಂದ್ರೆ ಅಲ್ಪ, ನಾವು ಮಂಗಲಮುಖಿ ಅಂತ ಕರಿತೀವಲ್ಲ ಆ ಒಂದು ಪದವನ್ನು ಕೂಡ ಸೇರಿಸಿದ್ದಾರೆ. ನೆನಪಲ್ಕೊಡ್ರಿ. ಆರ್ಥಿಕ ಅಸಮಾನತೆ, ಜನಸಂಖ್ಯಾ ಸ್ಫೋಟ, ಬಡತನ, ಲಾಭಕೋರತನ, ಕಳ್ಳ ಸಾಗಾಣಿಕೆ. ಒಟ್ಟು 11 ಸವಾಲುಗಳನ್ನ ಈ ಒಂದು ಭಾರತ ಎದುರಿಸ್ತಾ ಇತ್ತು. ಹಾಗಾಗಿ ಈಗ ನಾವು ನೇರವಾಗಿ ಈ ಒಂದು ಇದರಲ್ಲಿ ಮೊದಲನೇದಾಗಿರುವಂತ ಕೋಮುವಾದಕ್ಕೆ ಬರೋಣ. ಯಾವ ವಿಷಯಕ್ಕೆ ಬರೋಣ? ಕೋಮುವಾದ. ಈಗ ನಾನು ನೇರವಾಗಿ ನಿಮಗೆ ಪ್ರಶ್ನೆ ನೋಡಿ. ಕೋಮುವಾದಕ್ಕೆ ಕಾರಣಗಳನ್ನ ಕೆಲವರು ಪಟ್ಟಿ ಮಾಡ್ಕೊಳ್ತಾ ಇರ್ರಿ. ಹಾಗೆ ಕೋಮುವಾದದಿಂದ ಕೆಲವರು ಪರಿಣಾಮಗಳನ್ನ ಪಟ್ಟಿ ಮಾಡಿ, ಒಂದು ಗುಂಪು ಕೋಮುವಾದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ, ಒಂದು ಗುಂಪು ಕೋಮುವಾದದಿಂದ ಉಂಟಾಗುವಂಥ ಪರಿಣಾಮಗಳನ್ನ ಪಟ್ಟಿ ಮಾಡಿ, ಇನ್ನೊಂದು ಗುಂಪು, 3 ಗುಂಪು ನೀವೇನ್ ಮಾಡಿ ಇನ್ನೊಂದು ಗುಂಪಲ್ಲಿ ಕೋಮುವಾದವನ್ನು ನಾವು ಹೇಗೆ ನಿಯಂತ್ರಿಸಬಹುದು, ಅಥವಾ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳುವುದು, ಅಥವಾ ವಿದ್ಯಾರ್ಥಿಗಳಾಗಿ ನೀವೇನು ಕ್ರಮಗಳನ್ನು ಕೈಗೊಳ್ಳುವುದು ಅನ್ನೋದನ್ನ ಪಾಯಿಂಟ್ ವೈಸ್ ಅನ್ನ ಬರ್ಕೊಳ್ಳಿ. ಒಬ್ಬೊಬ್ರು ಒಂದೊಂದರ ಮೇಲೆ ನೀವು ಹೇಳ್ಬೇಕಾಗುತ್ತೆ.
ಓಕೆ, ಈಗ ನೇರವಾಗಿ ನಾವು ಈ ಕೋಮುವಾದಕ್ಕೆ ಬರೋಣ. ನೋಡಿ, ಕೋಮುವಾದ ಅಂದ್ರೆ ಏನು ಅನ್ನೋ ಪ್ರಶ್ನೆ ಇಲ್ಲಿ ಬಂತು. ಯಾರು ಹೇಳ್ತೀರಿ ಕೋಮುವಾದ ಅಂದ್ರೆ ಏನು ಅಂತ ಹೇಳೋಣ. ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆ ಹಾಗೂ ನೆಲೆಗಳನ್ನು ಗುರುತಿಸುವುದು ಹಾಗೂ ಬೆಳೆಸುವುದನ್ನು ಕೋಮುವಾದ ಎನ್ನುವುದು. ಮತ್ತೊಬ್ಬರೇ ಸ್ಪಷ್ಟವಾಗಿ ಹೇಳ್ತೀನಿ, ಚೆನ್ನಾಗಿ ಹೇಳೋಣ. ವೆರಿ ಗುಡ್. ಓಕೆ, ಹೇಳೋಣ. ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆ ಹಾಗೂ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವೈಷಮ್ಯವನ್ನು ಬೆಳೆಸಿಕೊಳ್ಳುವುದನ್ನು ಕೋಮುವಾದ ಎನ್ನುವರು. ಅಂದ್ರೆ ವೆರಿ ಗುಡ್. ಕೋಮುವಾದ ಅಂದ್ರೆ ಏನಂತಂದ್ರೆ, ನೆನಪಲ್ಲಿಟ್ಕೊಡ್ರಿ, ಇಲ್ಲಿ ಬಹಳ ಪ್ರಮುಖವಾಗಿ ಧರ್ಮದ ಆಧಾರದ ಮೇಲೆ, ಯಾವಾದರ ಮೇಲೆ? ಧರ್ಮದ ಆಧಾರದ ಮೇಲೆ ಸಮಾಜವನ್ನ ವಿಭಜನೆ ಮಾಡಿ, ಅಂದ್ರೆ ಡಿವೈಡ್ ಮಾಡಿ, ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವುದನ್ನ ಕೋಮುವಾದ ಅಂತ ಕರಿತೀವಿ. ಹಾಗಾಗಿ ಮೊದಲನೇ ಪಾಯಿಂಟ್ ಅನ್ನು ನಾವು ಹೇಳ್ತೇವೆ, ಧರ್ಮದ ಆಧಾರದ ಮೇಲೆ. ಯಾವ ಆಧಾರದ ಮೇಲೆ? ಧರ್ಮದ ಆಧಾರದ ಮೇಲೆ ಸಮಾಜವನ್ನ, ಯಾವನ್ನ? ದೇಶದ ಸಮಾಜವನ್ನ ವಿಭಜನೆ ಮಾಡಿ. ಏನನ್ನ ಮಾಡಿ? ವಿಭಜನೆ ಮಾಡಿ. ಅರ್ಥಾಯ್ತಲ್ಲ? ವಿಭಜನೆ ಮಾಡಿ ಆ ನೆಲೆ ಇದೆಯಲ್ಲ, ಅಂದ್ರೆ ಸಮಾಜ ವಿಭಜನೆ ಮಾಡ್ತಾ ಕೋಮುವಾದದ ನೆಲೆಯಲ್ಲೇ ಅಥವಾ ನೆಲೆಯ ಮೇಲೆ ಗುರುತಿಸಿಕೊಂಡು ಆ ನೆಲೆಯ ಮೇಲೆ ಗುರುತಿಸಿಕೊಂಡು, ಅಂದ್ರೆ ಆ ನೆಲೆಯಲ್ಲ ಅವನು ಅಲ್ಲಿರೋದು, ಅದು ಬಿಟ್ಟು ಹೊರ ಬರಲ್ಲ ಅವನು. ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಹೊಂದುವುದನ್ನ ಅಥವಾ ಬೆಳೆಸಿಕೊಳ್ಳುವುದನ್ನ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಕೋಮುವಾದ. ಕಲ್ಕೊಡ್ರಿ, ಕೋಮುವಾದ ಎನ್ನುವರು. ಅಂದ್ರೆ ಜಾತಿಯ ಆಧಾರದ ಮೇಲೆ ಅಂತಲ್ಲ, ಧರ್ಮದ ಆಧಾರದ ಮೇಲೆ ಇಲ್ಲಿ ಸಮಾಜವನ್ನು ಡಿವೈಡ್ ಮಾಡಿ, ವರ್ಗೀಕರಣವನ್ನ ಮಾಡಿ, ಆ ನೆಲೆಯಲ್ಲೇ ಇದ್ದು ಪರಸ್ಪರ ವಿರುದ್ಧ, ನಾನಂಗೆ ನೀನಿಂಗೆ, ನಿಂದಂಗೆ ನಂದು ಹಿಂಗೆ ಅನ್ನೋದ್ರ ಮೇಲೆ ಅಂತ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದನ್ನೇ ಕೋಮುವಾದ. ಈ ಕೋಮುವಾದವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಯಾವ ಎರಡು ಧರ್ಮಗಳ ನಡುವೆ ಕೋಮುವಾದ ಇವತ್ತು ನಮ್ಮ ಭಾರತದಲ್ಲಿ ಕಾಣ್ತಾ ಇದ್ದೀವಿ? ಯಾರು ಹೇಳಿ? ಒಬ್ಬರು ಎಲ್ಲ ಮಾಸ ಅಂತ ಬರಬಾರ್ದು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಕಾಣ್ತಾ ಇದ್ದೇವೆ. ಇದನ್ನು ಬಿತ್ತುತ್ತಾ ಇರೋದು ಯಾರಂದ್ರೆ ಧರ್ಮದಲ್ಲಿ ಅಂಧಕಾರ ಇರುವವರು ಮತ್ತೆ ಕೆಲವು ರಾಜಕಾರಣಿಗಳು. ಎಲ್ಲರಲ್ಲ, ಕೆಲವು ರಾಜಕಾರಣಿಗಳು. ಈ ರೀತಿಯಾದಂಥ ಒಂದು ಅಂಶವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಕೋಮುವಾದ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಕೋಮುವಾದಕ್ಕೆ ಕಾರಣಗಳೇನು ಅನ್ನೋ ಪ್ರಶ್ನೆ ನಮಗೆ ಬಂದ್ಬೇಕು. ಆಗ ನಾನು ಹೇಳಿದ್ದೆ, ಕಾರಣಗಳನ್ನ ಪಟ್ಟಿ ಮಾಡಿ ಅಂತಂದೇಳಿ ನಾನು ಹೇಳಿದ್ದೇನೆ ನಿಮಗೆ. ಈ ಕೋಮುವಾದಕ್ಕೆ ಕಾರಣಗಳೇನು ಅನ್ನೋ ಪ್ರಶ್ನೆ, ಅಥವಾ ಈ ಕೋಮುವಾದಕ್ಕೆ ಏನ್ ಕಾರಣಗಳು, ಅಂಶಗಳನ್ನ ನೋಡಿದ್ವಿ. ಅದ್ರ ಜೊತೆಗೆ ಈಗ ಆ ಕೋಮುವಾದ ನಾವು ನೋಡಿದ್ವಿ. ಕೋಮುವಾದ ಅಂದ್ರೆ ಏನಂತ, ಕಾರಣಗಳೇನಂತಂದ್ರೆ ನಿಮ್ಗೆ ಗೊತ್ತಿದೆ, ಅಂಧಕಾರ. ಯಾರಿಗೆ? ಜನರಲ್ಲಿನ ಅಂಧಕಾರ. ಅಂಧಕಾರದ ಜೊತೆಗೆ ಏನಂದ್ರೆ ಅತಿಯಾದ ಧರ್ಮೀಯತೆ, ಅತಿಯಾದ ಧರ್ಮೀಯತೆ, ಆಮೇಲೆ ಅನಕ್ಷರತೆ, ಆಮೇಲೆ ರಾಜಕಾರಣಿಗಳ ಹಿತಾಸಕ್ತಿ. ಇವು ಪ್ರಮುಖವಾಗಿ ಕಾರಣಗಳು. ಈ ಕಾರಣಗಳಿಂದ ಇವತ್ತು ಕೋಮುವಾದ ಜಾಸ್ತಿ ಆಗ್ತಾ ಇದೆ. ಇವುಗಳನ್ನ ಹೋಗ್ಲಾಡ್ತವೆ. ಈ ಕೋಮುವಾದಗಳಿಂದ ಅನೇಕ ಪರಿಣಾಮಗಳು ಉಂಟಾಗ್ತವೆ. ಏನುಂಟಾಗ್ತವೆ? ಅನೇಕ ಪರಿಣಾಮಗಳು ಉಂಟಾಗ್ತವೆ. ಹಾಗಾದ್ರೆ ಈ ಪರಿಣಾಮಗಳು ಯಾವ್ಯಾವು? ಯಾರು ಒಂದೇ ಪಾಯಿಂಟ್ ಅನ್ನ ಬರ್ಕೊಂಡಿದ್ರೆ ಪರಿಣಾಮಗಳನ್ನ? ಸರ್ ನಾನು ಬರೆದಿದ್ದೀನಿ ಸರ್ ಪರಿಣಾಮಗಳು. ಏನಂದ್ರೆ ಕೋಮುವಾದದಿಂದ ಏನೇನು ಪರಿಣಾಮಗಳು ಉಂಟಾಗ್ತವೆ? ನಿಮ್ಗೆ ಒಂದೊಂದು ಗೊತ್ತಿದ್ರೆ ಒಂದೊಂದು ಹೇಳಿ. ನಾನು ಬರ್ತೀನಿ ಸರ್, ಈಗ ಇಷ್ಟ ಕೇಳಿದ್ರಲ್ಲ, ಒಂದು 3 ಪಾಯಿಂಟ್ ಬರ್ದಿದ್ರಿ, ಅವು ನೋಡ್ಕೊಂಡು ಹೇಳಿ. ಬರ್ದಿದ್ದೀರಲ್ಲ ನೀವೇನು ಸ್ವಂತ. ಹಾಗಾಗಿ ಅಂದ್ರೆ ಈ ಕೋಮುವಾದದಿಂದ ಏನ್ ಪರಿಣಾಮಗಳಾಗ್ತವೆ? ಈ ಕೋಮುವಾದ ಇದರಿಂದ ಏನ್ ಎಫೆಕ್ಟ್ ಆಗ್ತವೆ?
ಉಳಿದವರು ಹಾಗೆ ಕುತ್ಕೊಂಡ್ರಲ್ಲ ಸ್ವಲ್ಪ ಬರಿಕಬೇಕು. ಒಂದು ಪಾಯಿಂಟ್ ಬಂದ್ರೆ ಹೇಳಿ ಸಾಕು, ಹೇಳ್ಬೋದು ತಮ್ಮ. ಸಮಾಜದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತದೆ. ಜನರ ಮೇಲೆ ದೈಹಿಕ ಹಲ್ಲೆ ಕಂಡುಬರುತ್ತದೆ. ಕಾನೂನಿನ ಸರ್ಕಾರದ ಆಸ್ತಿಯನ್ನು ನಾಶಪಡಿಸುತ್ತದೆ. 3 ಬರ್ದಿ. ವೆರಿ ಗುಡ್. ಮತ್ತೆ ರಿಪೀಟ್ ಯಾರು ಹೇಳ್ತೀರಾ? ರಿಪೀಟ್. ಓಕೆ, ಈಗ 3 ಹೇಳ್ತಾನೆ ಜೊತೆಗೆ ನಾವು ಒಂದ್ ಸ್ವಲ್ಪ ಹೇಳ್ತಾನೆ. ಇಲ್ಲಿ ಸಮಾಜದಲ್ಲಿ ಕೋಮುವಾದ ಏನ್ ಮಾಡ್ತದಂದ್ರೆ ಭಿನ್ನತೆ ಮತ್ತು ಭಯದ ವಾತಾವರಣ ಮಾಡುತ್ತೆ. ಕೋಮುವಾದ ಏನ್ ಮಾಡುತ್ತೆ? ಕೋಮುವಾದ ಸಮಾಜದಲ್ಲಿ ಭಿನ್ನತೆ ಮತ್ತು ಭಯದ ವಾತಾವರಣ ಉಂಟು ಮಾಡುತ್ತೆ. ಭಯದ ವಾತಾವರಣ ಉಂಟು ಮಾಡುತ್ತದೆ. 1. ಆಮೇಲೆ ಎರಡನೇದು ಏನಂದ್ರೆ ಜನರಲ್ಲಿ ಗುಂಪುಗಾರಿಕೆ ಬೆಳೆಸುತ್ತದೆ. ಏನ್ ಬೆಳೆಸುತ್ತೆ? ಗುಂಪುಗಾರಿಕೆ ಬೆಳೆಸಿ ವೈಷಮ್ಯ ಹೆಚ್ಚಾಗುತ್ತದೆ. ಅಂದ್ರೆ ಹಿಂದೂ ಮುಸ್ಲಿಮರಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಆ ವೈಷಮ್ಯ ಹೆಚ್ಚಾಗುತ್ತದೆ. 2 ಪಾಯಿಂಟ್. ಇದರೊಂದಿಗೆ ಮತ್ತೊಂದು ಏನು ಹೇಳಿದಪ್ಪ? ಸರ್ಕಾರದ ಆಸ್ತಿ. ನಾವು ಕೋಮುವಾದ ಮಾಡಿದಾಗ ಸ್ಟ್ರೈಕ್ ಮಾಡ್ತೀವಲ್ಲ, ಸರ್ಕಾರದ ಆಸ್ತಿ ಹಾಳಾಗುತ್ತದೆ. ಮತ್ತೆ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗುತ್ತದೆ. ಅಂದ್ರೆ ಏಕತೆ ಸಮಗ್ರತೆಗೆ ಭಂಗ ಬರುತ್ತೆ. ಏನ್ ಬರುತ್ತೆ? ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ಏನ್ ಬರುತ್ತೆ? ಭಂಗ ಬರುತ್ತೆ. ಈ ಅಂಶಗಳನ್ನ ನಾವು ಇಲ್ಲಿ ನೋಡ್ತೀವಿ. ಈ ಭಂಗವನ್ನ ಸಮಾಜದಲ್ಲಿ ಬರುತ್ತೆ. ಇದರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಹಾಗಾಗಿ ನಾನು ಹೇಳಿದಾಗೆ ಬಹಳಷ್ಟು ಸಮಾಜದಲ್ಲಿ ನೆಮ್ಮದಿಯನ್ನು ಕೆಡಿಸುತ್ತೆ. ನಾವು ಚೆನ್ನಾಗಿರೋಣಪ್ಪ ಅಂತಂದ್ರೆ ಸಮಾಜದಲ್ಲಿ ಏನ್ ಮಾಡ್ತಿದ್ರು? ನಮ್ಮ ನೆಮ್ಮದಿಯನ್ನ, ಸಮಾಜದ ನೆಮ್ಮದಿಯನ್ನ ಕೆಡಿಸುತ್ತದೆ ಅಥವಾ ಹಾಳು ಮಾಡುತ್ತದೆ. ಈ ಪಾಯಿಂಟ್ಸ್ಗಳನ್ನ ನೋಡ್ತದೆ. ಹಾಗಾಗಿ ನೇರವಾಗಿ ನಾವು ಈ ಪರಿಣಾಮಗಳನ್ನ ನಾವಿಲ್ಲಿ ಈ ಚಾರ್ಟ್ ಅಲ್ಲಿ ನೋಡೋಣ. ಹಾಗಾಗಿ ಒಟ್ಟಾರೆ ಈ ಚಾರ್ಟ್ಗಳಲ್ಲಿ ಈ ಕೋಮುವಾದದಿಂದ ಉಂಟಾದಂತ ಪರಿಣಾಮಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡೋಣ ಆ ಪರಿಣಾಮಗಳನ್ನ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ನೋಡಿ, ಕೋಮುವಾದ ಅಂದ್ರೆ ಏನಂದ್ರೆ ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆಯನ್ನ ಮಾಡಿ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದನ್ನ ಕೋಮುವಾದ ಅಂತ ಕರಿತೀವಿ. ಕೋಮುವಾದ ಏನೇನು ಪರಿಣಾಮಗಳಾಗ್ತವೆ? ಕೋಮುವಾದವು ಸಾಮಾಜಿಕವಾಗಿ ಭಿನ್ನತೆ, ಪರಸ್ಪರ ಅಪನಂಬಿಕೆ ಹಾಗೂ ಭಯದ ವಾತಾವರಣ ಸೃಷ್ಟಿ ಮಾಡ್ತವೆ. ಸಮಾಜದಲ್ಲಿ ಎಣ್ಣೆ ಪಾಯಿಂಟ್ಸ್ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ, ರಾಜಕೀಯ ಪೈಪೋಟಿ ಪ್ರಕಟವಾಗುತ್ತದೆ. 2 ಜಾತಿಗಳ ನಡುವೆ, 2 ಧರ್ಮಗಳ ನಡುವೆ. ರಾಷ್ಟ್ರೀಯ ಏಕತೆ, ನ್ಯಾಷನಲ್ ಇಂಟಿಗ್ರೇಷನ್, ಯುನಿಟಿಗೆ ಭಂಗ ಆಗುತ್ತೆ. ಭಂಗ ಜೊತೆಗೆ ಅಪಾಯವನ್ನು ತಂದೊಡ್ಡುವ ಸಾಧ್ಯತೆ ಇದೆ. 2 ಜಗಳ, 3 ಲಾಭ. ಹಾಗೆ ಸಮಾಜದ ನೆಮ್ಮದಿಯನ್ನು ಕೆಡಿಸುವುದಲ್ಲದೆ ವ್ಯಕ್ತಿಗಳ ಜೀವ ಮತ್ತು ಸ್ವತ್ತುಗಳಿಗೆ ನಾಶ ಆಗಲಿಕ್ಕೆ ಸಾಧ್ಯತೆ ಇದೆ. ಕೊನೆಯದಾಗಿದ್ದು ಗುಂಪುಗಳ ನಡುವೆ ಪರಸ್ಪರ ದೋಷಾರೋಪಣೆ ಮಾಡೋದ್ರಿಂದ ಒಬ್ರಿಗೊಬ್ರಿಗೆ ಏನಾಗ್ಬೋದು? ಹೊಡೆದಾಡ್ಬೋದು, ದೈಹಿಕವಾಗಿ ಹಲ್ಲೆ ಮಾಡ್ಕೊಳ್ಬಹುದು. ಮತ್ತೆ ಅನಗತ್ಯ ಬೇರೆ ಬೇರೆ ತೊಂದರೆಗಳು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಸಮಾಜದಲ್ಲಿ ನೋಡ್ತಿದ್ದೀವಿ. ಹಾಗಾಗಿ ಇವತ್ತು ನಡೆಯುತ್ತಿರುವಂತಹ ಒಂದು ಕೋಮುವಾದದಿಂದ ಹಲವಾರು ಘಟನೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲ ಕೋಮುವಾದದಿಂದ ಆಗುವಂತ ಒಂದು ಪರಿಣಾಮಗಳನ್ನ ನಾನಿಲ್ಲಿ ಬರೆದು ತೋರಿಸಿದ್ದೀನಿ. ಮತ್ತೆ ಆ ಚಾರ್ಟ್ನಲ್ಲಿ ಕೂಡ ಈ ಅಂಶಗಳನ್ನ ಸ್ಪಷ್ಟವಾಗಿ ನಾವು ನೋಡ್ತಿದ್ದೀವಿ. ಹಾಗಾಗಿ ಇಷ್ಟೆಲ್ಲ ಕೋಮುವಾದದಿಂದ ಪರಿಣಾಮಗಳು ಉಂಟಾಗ್ತದೆ. ಹಾಗಾದ್ರೆ ಎಷ್ಟೆಲ್ಲ ಪರಿಣಾಮಗಳು ಉಂಟಾದಾಗ ಹಾಗಾದ್ರೆ ನೀವು ವಿದ್ಯಾರ್ಥಿಗಳಾಗಿ ಸರ್ಕಾರಕ್ಕೆ ಏನು ಸಲಹೆಗಳನ್ನ ಕೊಡ್ತೀರಿ? ಈ ಕೋಮುವಾದ ನಿಯಂತ್ರಣ ಮಾಡಬೇಕು. ಏನ್ ಮಾಡಬೇಕು? ಕೋಮುವಾದನ ನಿಯಂತ್ರಣ ಮಾಡಬೇಕು, ಅಥವಾ ಈ ಕೋಮುವಾದವನ್ನು ನೀವು ಹೋಗ್ಲಾಡಿಸ್ಬೇಕು. ಈ ಕೋಮುವಾದನ ಹೋಗ್ಲಾಡಿಸ್ಬೇಕಾದ್ರೆ ನೀವು ಏನು ಕ್ರಮಗಳನ್ನ ಕೈಗೊಳ್ತೀರಿ? ಆಗಲೇ ನಾನು ನಿಮಗೆ ಹೇಳಿದ್ದೆ ಪಾಯಿಂಟ್ಸ್ ಅನ್ನ ಮಾಡಿ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ರಿ? ಒಂದೇ ಪಾಯಿಂಟ್ಸ್ ಹೇಳಿ ಸಾಕು. ಒಂದೇ ಪಾಯಿಂಟ್. ಈ ಕೋಮುವಾದನ ತಡೆಗಟ್ಟಬೇಕಂದ್ರೆ ನೀನೇನ್ ಮಾಡ್ತೀಯ ವಿದ್ಯಾರ್ಥಿಯಾಗಿ? ಒಂದೇ ಹೇಳ ಪ್ರಶ್ನೆ ಅಂತ. ಧರ್ಮಗಳ ಮೇಲೆ ಯಾವುದೇ ರೀತಿ ಜಗಳ ಅಥವಾ ಭೇದ ಭಾವ ಮಾಡಿದರೆ ಹಣವನ್ನು ದಂಡ ರೂಪದಲ್ಲಿ ಮತ್ತೆ ಇಂತಿಷ್ಟು ವರ್ಷ ಜೈಲು ಶಿಕ್ಷೆಯನ್ನು ನೀಡಬೇಕು. ಅಂದ್ರೆ ಕಾನೂನಲ್ಲಿ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು. ಯಾರು ಹಿಂಗ್ ಮಾಡ್ತಾರಲ್ಲ ಅವ್ರಿಗೆ
ಕಾನೂನುಗಳನ್ನ ತಂದು ಕಠಿಣವಾದ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸೋದ್ರಿಂದ ಕೋಮುವಾದ ತಡೆಗಟ್ಟಬಹುದು. ವೆರಿ ಗುಡ್. ಚಿಡ ಒಂದು ಮತ್ತೆ ಹೇಳ್ತೀನಿ, ಒಂದೆರಡು ಕರೆಕ್ಟ್ ಇದೆ. ಮತ್ತೆ ಹೇಳ್ತೀರ ಒಂದು ಹೇಳೋಣ. ಜನರಲ್ಲಿರುವ ಧಾರ್ಮಿಕ ಅಂಧಕಾರ ಅಥವಾ ಸಂಕುಚಿತ ಮನೋಭಾವ, ಸಣ್ಣ ಭಾವನೆ, ಅದನ್ನು ಮೊದಲಿಗೆ ನಾವು ಹೋಗ್ಲಾಡಿಸ್ಬೇಕು. ವೆರಿ ಗುಡ್. ಮತ್ತೆ ಮನೇನು ಹೇಳಪ್ಪ ಒಂದು. ದೇಶದ ಅಭಿವೃದ್ಧಿ ಕಡೆಗೆ ಚಿಂತನೆಗೆ ಸಮಾಜದಲ್ಲಿರುವ ವ್ಯಕ್ತಿಗಳನ್ನು ಒಳಪಡಿಸಬೇಕು. ಅಂದ್ರೆ ಸಮಾಜದಲ್ಲಿ ಎಲ್ಲರ ವ್ಯಕ್ತಿಗಳನ್ನು ದೇಶದ ಅಭಿವೃದ್ಧಿ ಕಡೆಗೆ ಹೊಂದ್ಕೊಳ್ಬೇಕು. ಎಲ್ಲವನ್ನೂ ಕೂಡ ನಾವು ಒಂದಂತ ಮಾಡ್ಕೋಬೇಕು. ಆ ಒಕ್ಕೂಟ ವ್ಯವಸ್ಥೆ ಆ ಕೆಲಸವನ್ನ ಮಾಡಿದಾಗ ಈ ಕೋಮುವಾದ ಹೋಗುದು. ಓಕೆ. ಮತ್ತೇನು ಕ್ರಮಗಳನ್ನ ಕೈಗೊಳ್ಳಬೇಕು? ಮತ್ತೆ 3 ಮತ್ತೇನು ನಾವು ಈ ನಿಯಂತ್ರಣ ಮಾಡಬಹುದು? ಶಿಕ್ಷಣದಲ್ಲಿ ನಾವು ಜಾತ್ಯತೀತ, ಯೂನಿವರ್ಸಲೈಸೇಷನ್ ಅದೆಲ್ಲ ಸೆಕ್ಯುಲರಿಸಮ್ ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಏನ್ ಮಾಡಬೇಕು, ಶಿಕ್ಷಣದಲ್ಲಿ ಅಳವಡಿಸೋದು. ವೆರಿ ಗುಡ್. ಮತ್ತೆ 4 ಪಾಯಿಂಟ್ಸ್ ಆದ್ರು. ಮತ್ತೆ 4 ನೋಡಿ ಹೇಗೆ ಹೇಳಿ, ಒಬ್ಬೊಬ್ಬರು ಏನಂತ ಹೇಳಿದ್ರೆ ಧೈರ್ಯವಾಗಿ ಹೇಳಿ. ನಿಜವಾಗಿ ಈ ಪಾಯಿಂಟ್ಸ್ ಬಂದಿದೆ. ಮತ್ತೆ ಈ ಕೋಮುವಾದ ನಾವು ಹೇಳೋಣ. ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು. ಹೇಳಿದ್ರೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು ಅಂತ ಹೇಳಿದ್ರೆ ಇಲ್ಲ, ಅದನ್ನ ಹೇಳಿದ್ರೆ ಅದು ತಪ್ಪೇನಿಲ್ಲ. ಓಕೆ. ಮತ್ತೇನು ಮಾಡ್ಬೋದು? ಧೈರ್ಯವಾಗಿ ಹೇಳಿ. ಮತ್ತೆ ಗೌತಮ್ ಹೇಳ್ತೇನೆ, ಗೌತಮ್ ಅವಕಾಶ ಬಿಡೋಣ. ನೀವೇ ಹೇಳಿ, ನಿಮ್ಗೆ ಅವಕಾಶ ಇದೆ. ಬೇರೆಯವರಿಗೆ ಒಂದೇ ಪಾಯಿಂಟ್, ನಿಮ್ಮಲ್ಲಿದೆ ಶಕ್ತಿ, ಅವನಿಗೆ ಅವಕಾಶ ಕೊಡ್ತೀನಿ. ನೀನು ಹೇಳಿದ್ಯಾ, ಬೇರೆ ಹೇಳ್ತೀಯಾ? ಓಕೆ, ಹೇಳಿ ಬೇರೆ. ಎಲ್ಲ ಧರ್ಮದ ನಾಗರಿಕರನ್ನು ಸಮಾನವಾಗಿ ಕಾಣುವುದು. ಎಲ್ಲ ನಾಗರಿಕರನ್ನು ಸಮಾನವಾಗಿ ಕಾಣುವುದು. ಓಕೆ. ನೆಕ್ಸ್ಟ್ ಹೇಳಪ್ಪ ನೀನು. ಸಾಮೂಹಿಕ ಕಾರ್ಯಕ್ರಮಗಳಲ್ಲಿ ಜಾತ್ಯತೀತ ತತ್ವವನ್ನು ಹೇಳಿದೆ. ಜಾತ್ಯತೀತ ತತ್ವಗಳಂತೆ ಆಗಿದೆ. ಸಾಮೂಹಿಕ ಕಾರ್ಯಕ್ರಮಗಳಲ್ಲಿ ಜಾತ್ಯತೀತ ಶಿಕ್ಷಣ ಮುಗಿಯಿತು. ಇರಲಿ, ಅದು ಪಾಯಿಂಟ್ ಸೇರ್ಕೊಂಡು ಹೇಳಿದ್ರು. ಓಕೆ. ಮತ್ತೆ ನಾವು ಎಲ್ಲರೂ ಒಂದೇ ಧರ್ಮದವರು ಎಂಬ ಮನೋಭಾವನೆಯನ್ನು ಮೂಡಿಸುತ್ತೇವೆ. ಜಾಗೃತಿಯನ್ನು ಮೂಡಿಸ್ಬೇಕು. ನಾವೆಲ್ಲ ಒಂದೇ, ಮಾನವರೆಲ್ಲ ಒಂದೇ. ನಾವು ಮಾಡ್ಕೊಂಡ್ರೆ ಈ ಧರ್ಮಗಳು ಜಾತಿಗಳನ್ನ ಅಂತ ಹೇಳಿ ಆ ಒಂದು ಧಾರ್ಮಿಕವಾಗಿರುವಂಥದ್ದನ್ನ ಬಿಟ್ಟು ನಾವೆಲ್ಲ ಒಂದೇ ಎಂಬ ಭಾವನೆಯನ್ನ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ನಾವು ತಡೆಗಟ್ಟಬಹುದು. ಓಕೆ, ವೆರಿ ಗುಡ್. ಇಷ್ಟೆಲ್ಲ ಅಂಶಗಳನ್ನ ಹೇಳಿದ್ರಿ. ಈ ಎಲ್ಲ ಅಂಶಗಳನ್ನ ನಾವೀಗ ಈ ಒಂದು ನಿಯಂತ್ರಣ ಕಾರ್ಯಕ್ರಮಗಳನ್ನ ಈ ಒಂದು ಚಾಟಿನ ಮೂಲಕ ಇವುಗಳನ್ನ ಸ್ಪಷ್ಟವಾಗಿ ಇನ್ನೊಂದ್ಸಲ ಕ್ಲೀನಾಗಿ ನೀಟಾಗಿ ಇವುಗಳನ್ನ ಅಭ್ಯಾಸವನ್ನ ಮಾಡೋಣ. ಹಾಗಾಗಿ ಈ ಅಂಶಗಳನ್ನ ನಾವು ಇಲ್ಲಿ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನೋಡಿ, ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಅಂಶಗಳನ್ನ ಓಕೆ, ಇಲ್ಲಿ ನೋಡಿ ಒಂದೊಂದಾಗಿ ಹೇಳ್ತೀನಿ. ಇಲ್ಲಿ ಆ ಅಂಶಗಳನ್ನ ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವುದು, ಜಾತ್ಯತೀತ ಮನೋಭಾವಕ್ಕೆ ಸಾಮಾಜಿಕ ಜೀವನದ ಎಲ್ಲ ರಂಗಗಳಿಗೂ ಆದ್ಯತೆಯನ್ನು ನೀಡುವುದು, ಸಂಕುಚಿತ ಚಿಂತನೆ ಬಿಟ್ಟು ರಾಷ್ಟ್ರೀಯ ಚಿಂತನೆಗೆ ಒತ್ತು ಕೊಡುವುದು, ಜನರಲ್ಲಿ ಸಾಮಾನ್ಯ ಹಾಗೂ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಲು ಪ್ರಯತ್ನಿಸುವುದು, ಶಿಕ್ಷಣದಲ್ಲಿ ಜಾತ್ಯತೀತ ತತ್ವವನ್ನು ಅಳವಡಿಸಿ ಅರಿವು ಮೂಡಿಸುವುದು, ಸಾರ್ವಜನಿಕ ಎಚ್ಚರ, ರಾಜಕೀಯ ದುರನಿರ್ಧಾರ, ಸುವ್ಯವಸ್ಥಿತ ಕಾನೂನು ಮತ್ತು ಆರೋಗ್ಯಕರ ಸುದ್ದಿ ಮಾಧ್ಯಮದ ಸಮ್ಮಿಳನದಿಂದ ಸಾಧ್ಯವಾಗುವಂತೆ ನಾವು ಮಾಡುವುದು. ಈ ಎಲ್ಲ ಅಂಶಗಳ ಮೂಲಕ ನಾವು ಈ ಕೋಮುವಾದವನ್ನು ಸಮಾಜದಿಂದ ಏನ್ ಮಾಡಬಹುದು ಹೋಗಲಾಡಿಸಬಹುದು. ಏನ್ ಮಾಡಬಹುದು? ನಾವು ಹೋಗಲಾಡಿಸಬಹುದು ಅನ್ನೋದನ್ನ ನೆನಪಿಸ್ಕೊಡ್ರಿ. ಅಂದರೆ ಈ ಒಂದು ಅಂಶಗಳನ್ನ ನಾವು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದಾರೆ. ಕೇವಲ ಸರ್ಕಾರ ಒಂದೇ ಮಾಡಕ್ಕಾಗಲ್ಲ. ಈ ಎಲ್ಲ ಅಂಶಗಳನ್ನ ನಾವು ಕೂಡ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಕೋಮುವಾದ ಎಂಬ ಸವಾಲು ನಿಜವಾಗ್ಲೂ ನಾವು ಮೆಟ್ಟಿ ನಿಲ್ಲಬಹುದು. ವಿದ್ಯಾರ್ಥಿಗಳಾಗಿ ನಾವು ಈಗಲಿಂದಲೇ ಈ ಒಂದು ಧರ್ಮದ ಅಂಧತ್ವವನ್ನು ಬಿಟ್ಟು ಶಿಕ್ಷಣದಲ್ಲಿ ಜಾತ್ಯತೀತ ಅಂಶಗಳು ನೋಡಿ. ಫ್ರೆಂಡ್ಸ್ ಇದ್ದಾಗ ಯಾವ ಒಂದು ಧರ್ಮನೂ ಕೂಡ ಅಡ್ಡ ಬರಲ್ಲ, ನಿಮ್ಮಲ್ಲಿ ಯಾವುದೂ ಇರೋದಿಲ್ಲ. ಆದ್ರೆ ಬೆಳೆದಂತೆ ಅಣ್ಣ ತಮ್ಮಗಳು ಹೇಗೆ ಗಾಯಗಳಾಗ್ತಾರೋ ನೀವು ಕೂಡ ಏನಾಗ್ತೀರಿ, ಆ ಧರ್ಮ, ಆ ಜಾತಿ ನಿಮ್ಮನ್ನು ಅಡ್ಡ ಬರುತ್ತೆ ಬೆಳವಣಿಗೆ. ಅವನ್ನೆಲ್ಲ ಬಿಟ್ಟು ನೀವು ಅಧಿಕಾರಿಗಳಾಗಿ ರಾಜಕಾರಣಿಗಳ ಮುಂದಾಗೋರಿದ್ದೀರಿ. ಆಗ ಈ ಕೋಮುವಾದನ ಹೋಗ್ಲಾಡಿಸಲಿಕ್ಕೆ ನೀವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಂತ ಈಗಲಿಂದ ವಿದ್ಯಾರ್ಥಿಯಾಗಿ ಬೆಳೆಸ್ಕೊಂಡಾಗ ಈ ಕೋಮುವಾದ ನಾವೇನ್ ಮಾಡ್ಬೋದು? ತಡೆಗಟ್ಬೋದಾ? ಹಾಗಾಗಿ ನೆನಪಿಟ್ಟುಕೊಳ್ಳಿ, ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ಕೋಮುವಾದವನ್ನ ತಡೆಗಟ್ಟಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳೋ ಸಾಧ್ಯತೆ ಇದೆ. ಕೋಮುವಾದವನ್ನ ತಡೆಗಟ್ಟಲಿಕ್ಕೆ ವಿದ್ಯಾರ್ಥಿಗಳಾಗಿ ಅಥವಾ ನೀವು ಏನೇನು ಕ್ರಮಗಳನ್ನ ಸರ್ಕಾರಕ್ಕೆ
ಹೇಳ್ತೀರಿ ಅಥವಾ ನೀವು ಏನೇನು ಕ್ರಮಗಳನ್ನು ಕೈಗೊಳ್ತೀರಿ? ನೀವೇ ಸರ್ಕಾರ, ನೀವೇ ಒಬ್ಬ ಸಚಿವ ಅಥವಾ MLA ಅನ್ನೋದನ್ನ ಮೆಕ್ಕಳಿ. ನಿಮ್ಮ ಕ್ಷೇತ್ರದಲ್ಲಿ ಈ ಕೋಮುವಾದ ಆಯ್ತಂದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ತೀರಿ ಅನ್ನೋ ಪ್ರಶ್ನೆನ ವಿದ್ಯಾರ್ಥಿಗಳಾಗಿ ನೀವು ಕೇಳ್ಬೋದು. ಯಾರ್ಯಾರು ಕೇಳ್ಬೋದು? ವಿದ್ಯಾರ್ಥಿಗಳಾಗಿ ಒಂದು ಪ್ರಶ್ನೆ ಕೇಳ್ಬೋದು. ಹಾಗಾಗಿ ಏನೇನು ಕ್ರಮಗಳನ್ನ ಕೈಗೊಳ್ಬೋದು ಅನ್ನೋ ಒಂದು ಪಾಯಿಂಟನ್ನ ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಾಗಿ ನೀವು ಏನೇನು ಕ್ರಮಗಳನ್ನ ನೀವು ಕೈಗೊಳ್ಬೋದು ಅನ್ನೋದನ್ನ ನೋಡಿದಾಗ ನೀವೇ ಹೇಳ್ಬೋದು. ವಿದ್ಯಾರ್ಥಿಯಾಗಿ ನೀನು ಈ ಕೋಮುವಾದನ ಹೋಗ್ಲಾಡ್ಬೇಕಪ್ಪ. ಹಾಗಾದ್ರೆ ಏನ್ ಮಾಡ್ತೀಯಾ? ಒಂದೇ ಪಾಯಿಂಟ್, ನಿಮ್ಮ ಏರಿಯಾದಲ್ಲಿ ನೀವು ಊರಿನಲ್ಲೇ ಈ ಕೋಮುವಾದವನ್ನ ನೀವು ಹೋಗ್ಲಾಡ್ಬೇಕು. ಏನ್ ಮಾಡ್ಬೇಕಂದ್ರೆ ನಿಮ್ಮೂರಲ್ಲೇ ಧರ್ಮದ ನಡುವೆ ಅಥವಾ ನಿಮ್ಮ ತಾಲೂಕಿನಲ್ಲೇ ಧರ್ಮದ ಜಾತಿಗಳ ನಡುವೆ, ಎರಡು ಧರ್ಮಗಳ ನಡುವೆ ಆಯ್ತು. ಆಗ ನೀವೇನ್ ಮಾಡ್ತೀವಿ? ಏನ್ ಸಲಹೆ ಕೊಡ್ತೀವಿ ನೀವು? ಸರ್ಕಾರಕ್ಕಾಗಿರ್ಬೋದು, ನೀವಾಗಿರ್ಬೋದು. ಪಾಯಿಂಟ್ಸ್ ಬೇಕು ನನಗೆ. ಇದು 3 ಮಾರ್ಕ್ಸಿನ ಪ್ರಶ್ನೆಯನ್ನ ಪರೀಕ್ಷೆ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ನೀವು ಈಗ ಹೇಳಿದ್ರೆ ಅವೇ ಪಾಯಿಂಟ್ಸ್ಗಳು ನಿಮ್ಮ ರೀತಿಯಲ್ಲಿ ಹೇಳ್ಬೇಕು ಅಷ್ಟೇ. ಇದೇನು ಬಹಳ ಕಷ್ಟ ಅಂತ ಅನ್ಕೋಬೇಡ. ಬೇಗ ಬೇಗ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಮೂಡಿಸಬೇಕು. ಆ 2 ಧರ್ಮದ ಮುಖಂಡರನ್ನ ಕರೆಸಿ ರಾಜಿ ಮಾಡಿ ನಾವೆಲ್ಲ ಒಂದೇ ಎಂಬ ಮನೋಭಾವನೆಯನ್ನು ಏನ್ ಮಾಡ್ಬೇಕು? ಬೆಳೆಸುವುದು ಅಥವಾ ಮೂಡಿಸುವುದು. ವೆರಿ ಗುಡ್. 1 ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳ ಮುಖ್ಯ ಇದು. ಮತ್ತೇನ್ ಮಾಡ್ತೀರಿ? ಆಯ್ತು, ಕಳಿಸಿ ಹಿಂಗೆಲ್ಲಪ್ಪ ಮಾಡಬಾರ್ದು, ಹಿಂಗಾದ್ರೆ ಹಿಂಗಾಗುತ್ತೆ, ನಿನ್ಗೆ ನೋವಾಗುತ್ತೆ, ನಾಳೆ ಮುಂದೆ ನೀವೇ ನೋಡೋಕೆ ಮಾತಾಡ್ಕೊಂಡಿರ್ತೀರಿ. ನೀನು ಅವನಿಗೆ ಕಷ್ಟದ ನೀನು ಬೇಕು, ನೀನಿಗೆ ಕಷ್ಟದ ಅವನಿಗೆ ಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಪ್ಪ. ಹಂಗೆ ಮಾಡಬೇಡ್ರಿ. ಇದು ಊರಿನ ಪ್ರಶ್ನೆ, ಇದು ತಾಲೂಕಿನ ಪ್ರಶ್ನೆ, ಇದು ಜಿಲ್ಲೆ ಪ್ರಶ್ನೆ, ರಾಜ್ಯದ ಪ್ರಶ್ನೆ, ದೇಶದ ಪ್ರಶ್ನೆ ಅಂತ ನಾವು ಹೇಳ್ಬೇಕು. ಆಗ ಅವ್ರ ಮನವರಿಕೆ ಆಗುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ಮತ್ತೇನಪ್ಪ ಅಂದ್ರೆ ನಾವು ಮಾಡಬೇಕು? ಆ ಒಂದು ಕೋಮುವಾದ ಆ ಊರಿನಲ್ಲಿ, ಆ ರಾಜ್ಯದಲ್ಲಿ ಅಥವಾ ಆ ಜಿಲ್ಲೆಯಲ್ಲಿ ಅಥವಾ ಆ ದೇಶದಲ್ಲಿ ಆಗ್ಬಾರ್ದು. ಅದು ನಿಮ್ಮ ಸಲಹೆ. ಮತ್ತೆ ಎರಡನೇದು ಅಂದ್ರೆ ಆ ಧರ್ಮ ಈ ಮುಖಂಡರನ್ನ ಇದೇ ಊರಲ್ಲ, ಇಡೀ ನಮ್ಮ ದೇಶ ಆಗಿರ್ಬೋದು, ಈ ರಾಜ್ಯ ಆಗಿರ್ಬೋದು. ಮತ್ತೆ ಯಾರು ಹೇಳ್ತೀವಿ? ಅವೇ ಪಾಯಿಂಟ್ಸ್ಗಳು ಇಲ್ಲೇ ಓದಾಡಿಲ್ಲ. ನಮಗೆ ಎಷ್ಟು ಈ ಥರ ಅಪ್ಲೈ ಯಾರು ಬರೆಯಲ್ಲ, ಅಪ್ಲೈ ಕೇಳಿದ್ರೆ ಬರೆಯಲ್ಲ. ಹೇಳಿ ಮತ್ತೆ ಹೇಳಿದ್ರೆ ಅವೇ ಈಸಿ ಆಗಿರೋದು. ಮೊನ್ನೆ ನಾವು ಅಸ್ಪೃಶ್ಯತೆ ಬಗ್ಗೆ ನೋಡಿದ್ವಿ, ಅವೇ ಪಾಯಿಂಟ್ಸ್ ಇಲ್ಲಿ ಅದರಲ್ಲಿರೋದು ನಾವು ಇಲ್ಲಿ ಹೇಳಿದ್ವಿ ಅಷ್ಟೇ. ಈಗ ಇದರಲ್ಲಿ ಹೇಳೋದು ನಾವು ಹೇಳಿದಾಯ್ತು. ಮತ್ತೆ ಇದೇನು ನಾವು ನೋಡಿದ್ರಲ್ಲ ಸರ್ಕಾರ ಕ್ರಮಗಳನ್ನ, ಅವುಗಳನ್ನ ನೀವು ತಿಳ್ಕೊಡಲ್ಲ ಹೇಳ್ಬೇಕಂದ್ರ ಭಾಳ ಇದೆ. ಹೇಳಪ್ಪ. ಮತ್ತೆ ಹೇಳ್ತೀನಿ ಬರುತ್ತಮ್ಮ. ಸರ್ಕಾರದ ಆರಕ್ಷಕರಿಗೆ ದೂರುಗಳನ್ನು ನೀಡಿ ಅವರ ನಡುವೆ ಸಮಾಜದ ಧರ್ಮಗಳ ಬಗ್ಗೆ ಬಗೆಹರಿಸಲು ದೂರು ನೀಡಬಹುದು. ಅಂದ್ರೆ ಆರಕ್ಷಕರ ಮೂಲಕ ಈ ಒಂದು ಮಂಜೂರಿ ದುಡ್ಡು ಕೊಟ್ಟು ಅದನ್ನ ಸಮಾಪ್ತಿ ರಾಜಿ ಮಾಡೋಂಥ ಕೆಲಸ ಇದೆ. ಇದರಲ್ಲಿ ಪಾಯಿಂಟ್ ಓಕೆ. ಮತ್ತೆ ಹೇಳಿ ಭಾಳ ಈಸಿ. ಜಾತ್ಯತೀತ ಮನೋಭಾವಕ್ಕೆ ಸಾರ್ವತ್ರಿಕ ಜೀವನ ಎಲ್ಲ ರಂಗಗಳಿಗೂ ಆದ್ಯತೆ. ಅಂದ್ರೆ ನೆನಪಿಟ್ಕೊಡ್ರಿ, ಹೇಳಿದಾಗೆ ಸಮಾಜದಲ್ಲಿ ಶಿಕ್ಷಣದಲ್ಲಿ ಜಾತ್ಯತೀತ ತತ್ವಕ್ಕೆ, ಯಾವ ತತ್ವಕ್ಕೆ? ಜಾತ್ಯತೀತ ತತ್ವಕ್ಕೆ ಆದ್ಯತೆ ನೀಡಬೇಕು. ಏನಿರ್ಬೇಕು? ಜಾತ್ಯತೀತಕ್ಕೆ ಆದ್ಯತೆ ನೀಡಬೇಕು. ಎರಡು ಪಾಯಿಂಟ್ ಆದ. ನೆಕ್ಸ್ಟ್ 3ನೇ ಪಾಯಿಂಟ್, ಜಾತ್ಯತೀತ ತತ್ವಕ್ಕೆ ಮುಖಂಡರನ್ನ ಕರೆಸಿ ರಾಜಿ ಮಾಡಿಸಿ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಬೆಳೆಸೋದು. 3ನೇ ಪಾಯಿಂಟ್ ಮತ್ತೇನು ಹೇಳ್ತೀವಿ? ಮತ್ತೇನ್ ಮಾಡ್ತೀವ? 2 ಪಂಗಡಗಳ ನಡುವೆ ಅಥವಾ ಧರ್ಮದ ನಡುವೆ ಅಥವಾ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆದಾಗ ಈ 3 ಏನ್ ಮಾಡ್ತೀವ? ಮತ್ತೆ ಕಾನೂನುಗಳನ್ನು ಕಠಿಣವಾಗಿ ಜಾರಿಗೊಳಿಸಿ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಮುಖಂಡರನ್ನ ಕರೆಸಿ ನೋಡಿ, ಮಾಡಿ ಸರಿ ಇರಲ್ಲ, ಊರಿಂದ ಹೊರಗೆ ಕೊಡ್ತೀವಿ, ನಿಮ್ಮನ್ನ ಹಾಕ್ತೀವಿ, ಅವ್ರನ್ನ ಹಾಕ್ತೀವಿ ಅಂತಂದ್ರೆ, ಹಾಗಾಗಿ ಕಾನೂನುಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು. ಪರಿಣಾಮಕಾರಿಯಾಗಿ ಜಾರಿಗೆ. ವೆರಿ ಗುಡ್. ಕಾನೂನುಗಳಿರಲ್ಲ, ಇವುಗಳನ್ನ ಏನ್ ಮಾಡ್ಬೇಕು? ಬಹಳ ಅಚ್ಚುಕಟ್ಟಾಗಿ ಜಾರಿಗೆ ತರೋದು. ಕರೆಕ್ಟಾಗಿ ಊರಿಂದ ಹೊರಗೆ ಕೊಟ್ಟು ಅಂತಂದೇಳಿ ಆ ಸಮಾಜ ಮುಖಂಡರ ಒಟ್ಟಾಗಿ ಹೇಳ್ತಾರೆ. ಸುಮ್ಕಲ್ವಾ? ಹೇಳ್ತಾರಿಲ್ವಾ? ಮತ್ತೇನು
ನಿಮಗೆಲ್ಲ ಗೊತ್ತು, ನೀವು ಊರಲ್ಲಿ ಆಗ್ತಾರವ್ರು ಕರೆದು ಏನು ಮಾಡ್ತಾರೆ, ಊರ ಮುಖಂಡರು ಅಥವಾ ರಾಜಕಾರಣಿಗಳು ಮತ್ತೆ ಬೇರೆಯವರು, ಮತ್ತೇನು ಮಾಡ್ಬೇಕು ನೀವು? ಮತ್ತೆ ಹೇಳಪ್ಪ. ಗ್ರಾಮದ ಅಭಿವೃದ್ಧಿಯ ಕಡೆ ಜನರಲ್ಲಿ ಚಿಂತನೆಯನ್ನು ಮೂಡಿಸುವುದು. ಅಂದ್ರೆ ನಾವೆಲ್ಲ ಒಂದೇ ಆ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ನೀಡಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ನೀಡಿ ಒಂದು ಜಾಗೃತಿ ಮೂಡಿಸುವುದು. ನಾವೆಲ್ಲ ಒಂದೇ ಸೇರಿ ಮಾಡಿದಾಗ ಆಗ ಎಲ್ಲರೂ ಕೂಡ ಖುಷಿ ಆಗುತ್ತೆ. ಆಗ ಈ ಸಮಾಜದ ಅಭಿವೃದ್ಧಿ ಆದಾಗುತ್ತೆ, ಎಲ್ಲರೂ ಕೂಡ ಆ ಒಂದು ಧರ್ಮದವರಿಗೆ ಅನುಕೂಲ ಆಗುತ್ತೆ. ಇದು ನಾನು ನೀನು ಏನಂಗಲ್ಲ, ಅದಾಯ್ತಲ್ಲ. ಅದ್ರ ಜೊತೆಗೆ ಇವೆಲ್ಲ ಅಂಶಗಳನ್ನ ನೋಡ್ತೀವಿ. ಇದ್ರ ಜೊತೆಗೆ ನಾವು ಬಹಳ ಪ್ರಮುಖವಾಗಿ ನೋಡಿದ್ರೆ ಅಂದ್ರೆ ಜನರಲ್ಲಿ ಸಂಕುಚಿತ ಮನೋಭಾವನೆಯನ್ನ ಹೋಗಲಾಡಿಸಬೇಕು. ಹೋಗಲಾಡಿಸಬೇಕು. ಬಹಳ ಪ್ರಮುಖವಾಗಿ ಸಣ್ಣ ಬುದ್ಧಿ ಇರುತ್ತೆ, ಆ ಸಣ್ಣ ಬುದ್ಧಿಯನ್ನು ಹೋಗಲಾಡಿಸಬೇಕು. ಇಲ್ಲಲ್ಲಪ್ಪ, ನೀನೇನೋ ಆಕ್ಟಿಂಗ್ ಮಾಡೋತೀಯ, ನೀನು ನಾಳೆ ನಿಮ್ಮ ಮಕ್ಕಳತ್ತೀಯಲ್ಲಿ ನೀನೇನಾದ್ರು ಮೇಲೆ ಕಲ್ತು ಹೋಗ್ಬಿಡ್ತೀಯ, ಬೆಂಕಿ ಹೋಗ್ಬಿಡ್ತೀಯ, ನಾಳೆ ನಿಮ್ಮ ಮಕ್ಕಳನ್ನ ಓಡಾಡ್ಬಿಡ್ತಾರೆ. ನೀನು ಸ್ವಲ್ಪ ಏನಾದ್ರು ಆಗೈತಿ, ಊರ್ ಬಿಟ್ಟು ಹೋಗಿರ್ತೀವಿ, ಏನಾದ್ರು ಊರ್ ಬಿಟ್ಟು ಕೆಲ್ಸಕ್ಕೆ ಹೋಗಿರ್ತೀವಿ, ವ್ಯಾಪಾರಕ್ಕೆ ಹೋಗಿರ್ತೀಯ, ಅಥವಾ ಎಲ್ಲ ಕೆಲ್ಸಕ್ಕೆ ಹೋಗಿರ್ತೀಯ. ನಿಮ್ಮ ಮಕ್ಕಳಿಗೆ ತೊಂದರೆ ಕೊಟ್ಟರೆ ಯಾಕಬೇಕು? ಅದನ್ನ ಸ್ವಲ್ಪ ಬಿಡು, ಅದೆಲ್ಲ ಒಂದೇನೆ. ನಿಮ್ಮ ಮಕ್ಕಳಾದ್ರೆ ನನ್ನ ಮಕ್ಕಳಾದ್ರೇನೆ ಅಂತವ್ರಿಗೆ ಆ ಮುಖಂಡರು, ರಾಜಕಾರಣಿಗಳು, ಅಧಿಕಾರಿಗಳು ಮನವೊಲಿಸ್ಬೇಕು. ಈ ರೀತಿ ಎಲ್ಲ ಅಂಶಗಳನ್ನ ಮನವೊಲಿಸಿದಾಗ ಈ ಕೋಮುವಾದವನ್ನು ನಾವೇನ್ ಮಾಡ್ಬೋದು? ಸಮಾಜದಿಂದ, ದೇಶದಿಂದ ಹೋಗ್ಲಾಡ್ಬೋದು. ನೋಡಿ, 3 ಅಂಕದ ಪ್ರಶ್ನೆ. ನೀವು ಯಾವ ಪಾಯಿಂಟ್ಸ್ಗಳನ್ನ ಬರೀತೀರೋ ಆ ಸರ್ಕಾರದ ಕ್ರಮಗಳನ್ನು ನಿಮ್ಮ ರೀತಿಯಲ್ಲಿ ಬರೆದ್ರೆ ಸಾಕು, ನಿಮಗೆ ಬಹಳ ಸುಲಭವಾಗಿ 3 ಅಂಕಗಳು ಸಿಗ್ತವೆ. ಹೊಸ ಕೋಮುವಾದ ಎಂದರೇನು, ಕೋಮುವಾದಕ್ಕೆ ನಿಮ್ಮ ವಿದ್ಯಾರ್ಥಿಯಾಗಿ ನಿಮ್ಮ ಸಲಹೆಗಳೇನು ಅಂತ ಕೇಳಬಹುದು. ಅದು ಇನ್ನೊಂದ್ಸಲ, ಕೋಮುವಾದದಿಂದ ಉಂಟಾಗುವ ಪರಿಣಾಮಗಳೇನು, ಇದಕ್ಕೆ ಸರ್ಕಾರದ ಕ್ರಮಗಳೇನು ಅಂತ ಪ್ರಶ್ನೆಯನ್ನು ಕೇಳಬಹುದು. ಆಗ ಅದಕ್ಕೆ 3 ಪಾಯಿಂಟ್ಸ್, ಇದಕ್ಕೆ 3 ಪಾಯಿಂಟ್. ಅದು 4 ಮಾರ್ಕ್ಸ್ ಕೇಳಿದಾಗ ಕೋಮುವಾದ ಎಂದರೇನು 1 ಮಾರ್ಕ್ಸ್ಗೆ, ಅದರ ಪರಿಣಾಮಗಳು 3 ಪಾಯಿಂಟ್ಸ್ ಬರೆದ್ರೆ 4 ಪಾಯಿಂಟ್ಸ್ ಬರೆದ್ರೆ 1.5 ಮಾರ್ಕ್ಸ್. ಅದಕ್ಕೆ ಸರ್ಕಾರದ ಕ್ರಮಗಳನ್ನ 3 ಪಾಯಿಂಟ್ಸ್ 4 ಪಾಯಿಂಟ್ಸ್ ಬರೆದ್ರೆ 1.5 ಮಾರ್ಕ್ಸ್. ಈ ರೀತಿ 4 ಅಂಕ ಕೇಳ ಸಾಧ್ಯತೆ ಇರುತ್ತೆ. ಆ ಪ್ರಶ್ನೆಯನ್ನ ಚೆನ್ನಾಗಿ ಪರೀಕ್ಷೆ ದೃಷ್ಟಿಯಿಂದ ಓದ್ಕೊಳ್ಳಿ. ಹಾಗಾಗಿ ಈಗ ನಾವು ಇವತ್ತಿನ ಅವಧಿಗೆ ಈ ಒಂದು ಮುಗಿಸೋಣ. ಈಗ ಕೊನೆಯದಾಗಿ ಗೃಹ ಒಂದು ಪಾಠವನ್ನ ಬರ್ಕೊಳ್ಳಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ಚೆನ್ನಾಗಿ ಪರೀಕ್ಷಾ ದೃಷ್ಟಿಯಿಂದ ಬರುವಂತ ಪ್ರಶ್ನೆ, ಆ ಗೃಹ ಪಾಠವನ್ನ ಈಗ ಬರ್ಕೊಳ್ಳಿ. ಗೃಹ ಪಾಠ, ಕೋಮುವಾದ ಎಂದರೇನು? ನೋಡಿ, 4 ಅಂಕದ ಪ್ರಶ್ನೆ ಬಹಳ ಮುಖ್ಯವಾಗಿ. ಕೋಮುವಾದ ಎಂದರೇನು? ಇದನ್ನು ತಡೆಗಟ್ಟಲು ವಿದ್ಯಾರ್ಥಿಯಾಗಿ ನಿಮ್ಮ ಸಲಹೆಗಳೇನು ಅಥವಾ ಸಲಹೆಗಳನ್ನ ಪಟ್ಟಿ ಮಾಡಿ. ನೋಡಿ, ಕನಿಷ್ಠ 6 ಪಾಯಿಂಟ್ಸ್ ಅನ್ನ ಬರ್ಕೊಳ್ಳಿ. ಒಂದು ಕೋಮುವಾದ ಎಂದರೇನು 1 ಮಾರ್ಕ್ಸ್ ಬರುತ್ತೆ. ಇದನ್ನು ತಡೆಗಟ್ಟಲಿಕ್ಕೆ ವಿದ್ಯಾರ್ಥಿಗೆ ನಿಮ್ಮ ಸಲಹೆಗಳನ್ನ ಪಟ್ಟಿ ಮಾಡಿ. ಬಹಳ ಮುಖ್ಯವಾದ ಎಕ್ಸಾಮ್ ಸೆಷನ್ಗೆ ಅಪ್ಲೈಡ್ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನ ಕನಿಷ್ಠ 6 ಅಥವಾ 8 ನೀವು ಅಂಶಗಳನ್ನ ಬರ್ಕೊಳ್ಳಿ. ಈ ಒಂದು ಬಹಳ ಪ್ರಮುಖವಾಗಿರುವಂತ ಈ ಒಂದು ಗೃಹ ಪಾಠದ ಪ್ರಶ್ನೆಯನ್ನ ಚೆನ್ನಾಗಿ ಬರ್ಕೊಂಡ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೂಡ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನೀವು ಎಕ್ಸಾಮ್ಗಳಲ್ಲಿ ಸುಲಭವಾಗಿ ನಾವು ಆ ಅಂಕವನ್ನು ತೆಗೆದುಕೊಳ್ಳಿಕ್ಕೆ ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ನಾವು ಈ ಅವಧಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾವು ವಿದ್ಯಾರ್ಥಿಯಾಗಿ ಸಮಾಜದಲ್ಲಿ ಸಾಮರಸ್ಯತೆಯನ್ನು ಬೆಳೆಸಬೇಕಾದ್ರೆ ನಮ್ಮಲ್ಲಿರುವಂಥ ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ವಿಶಾಲ ಮನೋಭಾವನೆಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ. ಇದರ ಮೂಲಕ ದೇಶದ ಏಕತೆ, ಸಮಗ್ರತೆಗೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳಿ ಈ ದಿನದ ಪಾಠವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.